ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು, ಹಿಂದುಳಿದ ವರ್ಗಗಳ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಗಿಯವರೇ, ವಸತಿ ಸಚಿವರಾದಂಥ ಶ್ರೀ ಜಮೀರ್ ಅಹಮದ್ ಖಾನ್ ಅವರೇ, ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಸರ್ಕಾರದ ಆರ್ಥಿಕ ಸಲಹೆಗಾರರಾದಂಥ ಶ್ರೀ ಬಸವರಾಜ ರಾಯರೆಡ್ಡಿ ಅವರೇ, KKRDB ಅಧ್ಯಕ್ಷರು ಶಾಸಕರು ಆದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರೇ, ಲೋಕಸಭಾ ಸದಸ್ಯರಾದಂಥ ರಾಜಶೇಖರ ಇಟ್ನಾಳ್ ಅವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಾಗೂ ಶಾಸಕರಾದಂಥ ಶ್ರೀ ರಾಘವೇಂದ್ರ ಇಟ್ನಾಳ್ ಅವರೇ, ಗ್ಯಾರಂಟಿ ಯೋಜನೆಗಳ ರಾಜ್ಯಾಧ್ಯಕ್ಷರು, ಮಾಜಿ ಸಚಿವರು ಆದಂಥ ಶ್ರೀ HM ರೇವಣ್ಣ ಅವರೇ, ಶಾಸಕರಾದಂಥ ಅಂಪುನಗೌಡ ಬಾದರ್ಲಿ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಶರಣಗೌಡ ಬಯ್ಯಾಪುರ ಅವರೇ, ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಮಾಜಿ ಮಂತ್ರಿಗಳು ಆದಂಥ ಅಮರೇಗೌಡ ಬಯ್ಯಾಪುರ ಅವರೇ, ಮಾಜಿ ಸಂಸದರಾದಂಥ ಕರಡಿ ಸಂಗಣ್ಣವರೇ, ತುಂಗಭದ್ರಾ ಯೋಜನಾ ಅಚ್ಚುಕಟ್ಟು ಪ್ರಾಧಿಕಾರದ ಅಧ್ಯಕ್ಷರಾದಂಥ ಹಸನ್ ಸಾಬ್ ದೋತಿಹಾಳ್ ಅವರೇ, ನಗರಸಭೆಯ ಕೊಪ್ಪಳ ನಗರಸಭೆಯ ಅಧ್ಯಕ್ಷರಾದಂಥ ಅಮ್ಜದ್ ಪಟೇಲ್ ಅವರೇ, ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಶ್ರೀನಿವಾಸ್ ಗುಪ್ತಾ ಅವರೇ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ರೆಡ್ಡಿ ಶ್ರೀನಿವಾಸ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಜಿಲ್ಲೆಯ ಎಲ್ಲ ಅಧಿಕಾರಿ ಸ್ನೇಹಿತರೇ, ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಈ ಸಮಾರಂಭಕ್ಕೆ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇತರ ಎಲ್ಲ ಯುವಕ ಸ್ನೇಹಿತರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಇವತ್ತು ಜಿಲ್ಲಾ ಆಸ್ಪತ್ರೆಯ ಉದ್ಘಾಟನೆ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಶಂಕುಸ್ಥಾಪನೆ
ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ, ಕನಕ ಮೂರ್ತಿಯ ಲೋಕಾರ್ಪಣೆ ಹಾಗೂ ವಿವಿಧ ಸವಲತ್ತುಗಳ ಸುಮಾರು 50 ಕೋಟಿಗೂ ಹೆಚ್ಚು ರೂಪಾಯಿನಲ್ಲಿ 50 ಕೋಟಿ ರೂಪಾಯಿಗಳು ಹೆಚ್ಚು ರೂನಲ್ಲಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಬಡವರಿಗೆ ಅನೇಕ ಸವಲತ್ತುಗಳನ್ನು ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಕೊಪ್ಪಳದಲ್ಲಿ ಹಿಂದೆ ಒಂದು ಕಾರ್ಯಕ್ರಮ ನಡೆದಿತ್ತು, ಕೃಷಿ ಭಾಗ್ಯ ಕಾರ್ಯಕ್ರಮ. ಆ ಕಾರ್ಯಕ್ರಮ ಆದಮೇಲೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಇದೇ ಮೊದಲು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಇದನ್ನು ಸಂಘಟಿಸಿದಂಥ ಜಿಲ್ಲಾ ಮಂತ್ರಿಗಳಿಗೆ, ಎಲ್ಲ ಶಾಸಕರಿಗೆ ನಾನು ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆಯೇ ಕೊಪ್ಪಳದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮರೇಗೌಡ ಪಾಟೀಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಶಿವರಾಜ್ ತಂಗಡಗಿಯವರು, ಶರಣ್ ಪಾಟೀಲ್ ಅವರು, ಜಮೀರ್ ಅಹಮದ್ ಖಾನ್ ಅವರು, ರಾಘವೇಂದ್ರ ಇಟ್ನಾಳ್ ಅವರು ಮತ್ತೆ ರಾಯಾರೆಡ್ಡಿಯವರು ಬಹಳ ಹಿರಿಯ ಮುಖಂಡರು, ಜಿಲ್ಲೆಯಲ್ಲಿರ್ತಕ್ಕಂಥ ಹಿರಿಯ ಮುಖಂಡರು ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ನನ್ನ ಭಾರವನ್ನ ಕಡಿಮೆ ಮಾಡಿದ್ದಾರೆ. ಹಾಗಾಗಿ ನೀವೆಲ್ಲರೂ ಅರ್ಧ ಗಂಟೆ ಕೂತ್ಕೊಂಡ್ರೆ ನಾನು ಮಾತಾಡ್ತೇನೆ. ಬಹುಶಃ ನೀವೆಲ್ಲ ಕೂತ್ಕೋತೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ನಾನು ಯಾವಾಗ ಕೊಪ್ಪಳಕ್ಕೆ ಬಂದರೂ ಕೂಡ ಅಪಾರವಾದಂಥ ಪ್ರೀತಿಯನ್ನ, ಅಭಿಮಾನವನ್ನ ಕೊಪ್ಪಳ ಜಿಲ್ಲೆಯ ಜನ ತೋರಿಸ್ತಾರೆ. ಅದಕ್ಕಾಗಿ ಕೊಪ್ಪಳ ಜಿಲ್ಲೆಯ ಎಲ್ಲ ಜನತೆಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಈ ಜಿಲ್ಲೆಗೆ ಬಂದಾಗ ಮೈಸೂರು ಜಿಲ್ಲೆಗೆ ಹೋದಾಗ ಎಷ್ಟು ಸಂತಸ ಆಗ್ತದೋ ಅಷ್ಟೇ ಸಂತಸ ಕೊಪ್ಪಳಕ್ಕೂ ಬಂದಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಬಯಸ್ತಾ ಇದ್ದೇನೆ. ಕಾರಣ ಯಾಕಪ್ಪ ಅಂತಂದ್ರೆ ಮೈಸೂರು ಇಲ್ಲಿಂದ ಸುಮಾರು 300 ಕಿಲೋಮೀಟರ್ ಅಂತರ ಇದೆ. 300 ಕಿಲೋಮೀಟರ್ ಅಂತರ ಇದೆ. ಅಲ್ಲಿಂದ ಬಂದು ಕೊಪ್ಪಳದಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದೆ 1991ರಲ್ಲಿ. 1990ರಲ್ಲಿ ಬಹುಶಃ ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಜನ ಕೆಲಸ ಮಾಡಿದ್ದಾರೆ. ಜ್ಯೋತಿಹಾಳ್, ಆಮೇಲೆ ಪಟೇಲ್, ಬಸೆಟ್ಟಪ್ಪ, ನೀವೆಲ್ಲ ಇನ್ನೂ ಸಣ್ಣ ಹುಡುಗರು, ರಾಯಾರೆಡ್ಡಿ, ಶಿವರಾಜ್ ತಂಗಡಿಗೆ ಇರಲಿಲ್ಲ, ನೀವು ಇರಲಿಲ್ಲ, ಅಮರೇಗೌಡ, ಅಂಪನಗೌಡ ಬಾದರ್ಲಿ, ಆಮೇಲೆ ಇವರಪ್ಪ ಇದ್ರು ಬಯಾಪುರ ಅವರಪ್ಪ, ಇವರೆಲ್ಲರೂ ಕೂಡ
ಈ ಜಿಲ್ಲೆಯವನೇ ಅಭ್ಯರ್ಥಿ ಆಗಿದ್ದಾರೆ ಅಂತೇಳಿ ನಾನು ಹೊರಗಡೆ ಜಿಲ್ಲೆಯವನಾದರೂ ಕೂಡ ನಿಮ್ಮ ಅಭ್ಯರ್ಥಿಯಾಗಿ ಮಾಡಿಕೊಂಡು ನನಗೆ ಬಹಳ ಸ್ವಲ್ಪ ಅದರಲ್ಲಿ ಸೋಲ್ತಕ್ಕಂಥ ರೀತಿಯಲ್ಲಿ ನಾ ಗೆದ್ದಿದ್ದೆ ಆದರೆ ಕೌಂಟಿಂಗ್ನಲ್ಲಿ ಸೋತೆ. ಒಂದು ವೇಳೆ ರಾಜೀವ್ ಗಾಂಧಿಯವರು ಹಠಾತ್ ಅವರ ನಿಧನ ಆಗದೆ ಹೋಗಿದ್ರೆ ನಾನು 100ಕ್ಕೆ 100 ಗೆಲ್ತಿದ್ದೆ. ಬಹುಶಃ ನಾನು ಮುಖ್ಯಮಂತ್ರಿ ಆಗ್ತಾ ಇದ್ನೋ ಇಲ್ವೋ ಅಂತದ್ದು ಗೊತ್ತಿಲ್ಲ, ಲೋಕಸಭೆಗೆ ಸದಸ್ಯನಾಗಿ ಹೋಗ್ತಿದ್ದೆ. ಅಷ್ಟರ ಮಟ್ಟಿಗೆ ನೀವು ಪ್ರೀತಿ ಅಭಿಮಾನದಿಂದ ನನಗೆ ಓಟನ್ನು ಕೊಟ್ಟಿದ್ರಿ. ಅದನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರಿಂದ ಕೊಪ್ಪಳ ಜಿಲ್ಲೆಗೆ ನಾನು ಬಹಳಷ್ಟು ಋಣವನ್ನು ತೀರಿಸಬೇಕಾಗಿದೆ. ಸ್ವಲ್ಪ ತೀರಿಸಿದ್ದೇನೆ, ಇನ್ನು ಮುಂದಿನ ದಿನಗಳಲ್ಲಿ ಉಳಿದ ಋಣವನ್ನು ಕೂಡ ತೀರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಸುಮಾರು 2,000 ಕೋಟಿ ಕೊಪ್ಪಳ ಜಿಲ್ಲೆಯಲ್ಲಿ 2,000 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನೀವೆಲ್ಲ ಇಲ್ಲಿ ನೋಡ್ತಾ ಇರಬಹುದು, ಬೋರ್ಡ್ಗಳು ಇದೆಯವಲ್ಲ, ಇವೆಲ್ಲವೂ ಕೂಡ ಜಿಲ್ಲೆಯಲ್ಲಿ ಅನೇಕ ತಾಲೂಕುಗಳಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಹಳ ಸಂತಸ ಆಗ್ತಾ ಇದೆ. ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ರು ಕೂಡ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಬಿಜೆಪಿಯವರು, ಜೆಡಿಎಸ್ನವರು ಏನೂ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟ ಮೇಲೆ ಸರ್ಕಾರದಲ್ಲಿ ದುಡ್ಡಿಲ್ಲ, ಹಾಗಾಗಿ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗಿದ್ದಾವೆ. ನಾನು ಅನೇಕ ಸಾರಿ ಹೇಳಿದ್ದೇನೆ, ಯಾವುದಾದ್ರೂ ನಾನು ಜಿಲ್ಲೆಗೆ ಹೋದಾಗ ಕಾರ್ಯಕ್ರಮಕ್ಕೆ ಬರ್ರಿ, ನಿಮಗೆ ಗೊತ್ತಾಗ್ತದೆ. ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಹಣ ಖರ್ಚು ಮಾಡಿ ದುಡ್ಡಿಲ್ಲದೆ ಹೋದರೆ 2,000 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತಾ? ನೀವೇ ಉತ್ತರ ಕೊಡಬೇಕು. ವಿರೋಧ ಪಕ್ಷದವರಿಗೆ ನೀವೇ ಉತ್ತರ ಕೊಡಬೇಕು. ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 1,00,000 ಕೋಟಿ ರೂಪಾಯಿಗಳನ್ನು ಇವತ್ತಿನವರೆಗೆ ಖರ್ಚು ಮಾಡಿದ್ದೇವೆ. 1,00,000 ಕೋಟಿ. ಬಿಜೆಪಿಯವರು ಹೇಳಿ, ಒಂದೇ ವೇದಿಕೆಗೆ ಬರಲಿ, ಚರ್ಚೆ ಮಾಡೋಣ. ಕೊಪ್ಪಳಕ್ಕೆ ಬರಲಿ ಅಥವಾ ಬೇರೆ ಜಿಲ್ಲೆಗೆ ಯಾವುದಾದ್ರು ಜಿಲ್ಲೆಯಲ್ಲಿ ಕಾರ್ಯಕ್ರಮ ಇದ್ದಾಗ ಬರಲಿ, ನಾನು ಲೆಕ್ಕ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಇವತ್ತು 1,00,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಚಾಲನೆಯನ್ನು ಇವತ್ತು ಜಾರಿಯನ್ನ ಕೊಟ್ಟಿದ್ದೇವೆ, ನಾವು ಖರ್ಚು ಮಾಡಿದ್ದೇವೆ. ಶಕ್ತಿ ಯೋಜನೆ ಯಾವುದಾದರೂ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಇದ್ರೆ
ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನುಡಿದಂತೆ ನಡೆದ ಸರ್ಕಾರ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು 2013ಕ್ಕಿಂತ ಹಿಂದೆ ಕೊಪ್ಪಳ ಹೆಂಗಿತ್ತು, ಇವತ್ತು ಹೆಂಗಿದೆ ಕೊಪ್ಪಳ? ಇದಕ್ಕೆಲ್ಲ ಯಾರು ದುಡ್ಡು ಕೊಟ್ಟವರು? ಅಭಿವೃದ್ಧಿಗೆ ದುಡ್ಡು ಕೊಟ್ಟವರು ಯಾರು? ದುಡ್ಡು ಕೊಟ್ಟವರು? ಬಿಜೆಪಿ ಅವರು ಕೊಟ್ಟಿದ್ರ? ಕುಮಾರಸ್ವಾಮಿ ಕೊಟ್ಟಿದ್ರ? ಅವ್ರ ಕಾಲದಲ್ಲಿ, ಬಿಜೆಪಿ ಅವರ ಕಾಲದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ರು ಈಗ ತಾನೆ, 4 ವರ್ಷ ಅಧಿಕಾರದಲ್ಲಿದ್ರು, 4 ವರ್ಷಗಳಲ್ಲಿ ಒಂದೇ ಒಂದು ಹೊಸ ಮನೆಯನ್ನು ಕೊಡಲಿಲ್ಲ. ಒಂದೇ ಒಂದು ಹೊಸ ಮನೆ ಕೊಡಲಿಲ್ಲ. ಕುಮಾರಸ್ವಾಮಿ ಅವರ ಕಾಲದಲ್ಲಿ ಹೊಸ ಮನೆ ಕೊಡಲಿಲ್ಲ. ಇವ್ರಿಗೆ ಯಾವ ನೈತಿಕ ಹಕ್ಕಿದೆ ಹೇಳಿ ನೋಡೋಣ? ಇದೇ ನರೇಂದ್ರ ಮೋದಿ ಅವರು, ದೇಶದ ಪ್ರಧಾನಮಂತ್ರಿಗಳು, ರಾಜಸ್ಥಾನದಲ್ಲಿ ಹೇಳಿದ್ರು, ನಾವು ಇದಿಲ್ಲ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ, ಚುನಾವಣೆಗಿಂತ ಪೂರ್ವದಲ್ಲಿ ಘೋಷಣೆ ಮಾಡಿದಾಗ ಹೇಳಿದ್ರು, ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ರಾಜ್ಯ ಸರ್ಕಾರ, ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ ಅಂತ ಹೇಳಿದ್ರು. ಇವತ್ತು 2 ವರ್ಷ 4 ತಿಂಗಳಾಯ್ತು ನಾವು ಅಧಿಕಾರಕ್ಕೆ ಬಂದು. 2 ವರ್ಷ 4 ತಿಂಗಳು. ಈ 4 ತಿಂಗಳಲ್ಲಿ 1 ಲಕ್ಷ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. ನೀವು ಹೇಳಿ, ಕೊಪ್ಪಳದಲ್ಲಿ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ? ಶಕ್ತಿ ಯೋಜನೆಗೆ ಎಷ್ಟು ಖರ್ಚು ಮಾಡಿದ್ದೀವಿ? ಅನ್ನಭಾಗ್ಯಕ್ಕೆ ಎಷ್ಟು ಖರ್ಚು ಮಾಡಿದ್ದೀವಿ? ಗೃಹಲಕ್ಷ್ಮಿಗೆ ಎಷ್ಟು ಖರ್ಚು ಮಾಡಿದ್ದೀವಿ? ಗೃಹ ಜ್ಯೋತಿ ಯೋಜನೆಗೆ ಎಷ್ಟು ಖರ್ಚು ಮಾಡಿದ್ದೀವಿ? ಯುವ ನಿಧಿಗೆ ಎಷ್ಟು ಖರ್ಚು ಮಾಡಿದ್ದೀವಿ? ಶಕ್ತಿ ಯೋಜನೆ ಇದಕ್ಕೆ ಇವತ್ತಿನವರೆಗೆ 14,394 ಕೋಟಿಗಳನ್ನು ಖರ್ಚು ಮಾಡಿದ್ದೇವೆ. ಮಹಿಳೆಯರು ಕೂತಿದ್ದಾರೆ. ನೀವು ಯಾರಾದರೂ ದುಡ್ಡು ಕೊಟ್ಟು ಬಸ್ನಲ್ಲಿ ಓಡಾಡ್ತಾ ಇದ್ದೀರಾ? ಯಾರು ದುಡ್ಡು ಕೊಟ್ಟು ಬಸ್ನಲ್ಲಿ ಓಡಾಡ್ತಾ ಇದ್ದೀರಾ? ಇಲ್ಲ. ಸುಮಾರು 563 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಅದಕ್ಕೆ ಖರ್ಚಾಗಿರ್ತಕ್ಕಂಥ ಹಣ 14,394 ಕೊಪ್ಪಳದಲ್ಲಿ, ಈ ಜಿಲ್ಲೆನಲ್ಲಿ, ಕೊಪ್ಪಳ ಜಿಲ್ಲೆಯಲ್ಲಿ 9,22,00,000 ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಪಯಣ ಮಾಡಿದ್ದಾರೆ. ಈ ಜಿಲ್ಲೆಯಲ್ಲಿ ಖರ್ಚಾಗಿರ್ತಕ್ಕಂಥ ಹಣ 330 ಕೋಟಿ ರೂಪಾಯಿಗಳು. 330 ಕೋಟಿ ರೂಪಾಯಿಗಳು. ಅನ್ನಭಾಗ್ಯ ಯೋಜನೆಯಲ್ಲಿ ಸುಮಾರು ಫಲಾನುಭವಿಗಳ ಸಂಖ್ಯೆ 72 ಕೋಟಿ. ಖರ್ಚಾಗಿರ್ತಕ್ಕಂಥ ಹಣ 11,822 ಕೋಟಿ. ಕೊಪ್ಪಳ ಜಿಲ್ಲೆಯಲ್ಲಿ 1,96,00,000 ಫಲಾನುಭವಿಗಳು. ಖರ್ಚಾಗಿರ್ತಕ್ಕಂಥ ಹಣ 320 ಕೋಟಿ. ಗೃಹ ಜ್ಯೋತಿನಲ್ಲಿ
1,63,00,000 ಮನೆಗಳಿಗೆ ಕರೆಂಟ್ ಕೊಟ್ಟಿದ್ದೀವಿ. ಒಟ್ಟು ಖರ್ಚಾಗಿರ್ತಕ್ಕಂಥ ಹಣ 18,889 ಕೋಟಿ. ಕೊಪ್ಪಳದಲ್ಲಿ ಫಲಾನುಭವಿಗಳು 2,75,903 ಖರ್ಚಾಗಿರ್ತಕ್ಕಂಥ ಹಣ 290 ಕೋಟಿ. ಗೃಹಲಕ್ಷ್ಮಿ ಕಾರ್ಯಕ್ರಮ ಒಟ್ಟು ಕುಟುಂಬದ ಯಜಮಾನಿಯರು ಇರ್ತಕ್ಕಂಥದ್ದು, ಬೆನಿಫಿಷಿಯರಿ ಇರ್ತಕ್ಕಂಥದ್ದು ಫಲಾನುಭವಿಗಳು 1,24,00,000 ಖರ್ಚಾಗಿರ್ತಕ್ಕಂಥ ಹಣ 50,005 ಕೋಟಿ. 50,005 ಕೋಟಿ. ಕೊಪ್ಪಳದಲ್ಲಿ ಖರ್ಚಾಗಿ ಇರ್ತಕ್ಕಂಥ ಫಲಾನುಭವಿಗಳು 3,17,776 ಖರ್ಚಾಗಿರ್ತಕ್ಕಂಥ ಹಣ 1,283 ಕೋಟಿ. ಯುವ ನಿಧಿ ಪ್ರಾರಂಭವಾದಂಥ ದಿನಾಂಕ 12/1/2024 ಒಟ್ಟು ರಾಜ್ಯದಲ್ಲಿ ಬೆನಿಫಿಷಿಯರಿ ಇರ್ತಕ್ಕಂಥದ್ದು, ಫಲಾನುಭವಿಗಳಿರ್ತಕ್ಕಂಥದ್ದು 2,77,000 ಖರ್ಚಾಗಿರ್ತಕ್ಕಂಥದ್ದು 700 ಕೋಟಿ. ಕೊಪ್ಪಳದಲ್ಲಿ 8,711 ಕೋಟಿ ಫಲಾನುಭವಿಗಳು ಖರ್ಚಾಗಿರ್ತಕ್ಕಂಥದ್ದು 21,012 ಕೋಟಿ. ಒಟ್ಟು 1,00,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಈಗ ಹೇಳಬೇಕು, ವಿರೋಧ ಪಕ್ಷದವರು ಹೇಳಬೇಕು, ದುಡ್ಡಿಲ್ಲ, ರಾಜ್ಯ ಸರ್ಕಾರ ದಿವಾಳಿ ಆಗ್ಬಿಡ್ತದೆ, ಆರ್ಥಿಕವಾಗಿ ದಿವಾಳಿ ಆಗಿದೆಯಾ ನಮ್ಮ ಸರ್ಕಾರ? ಇವ್ರ ಯೋಗ್ಯತೆಗೆ ನಾವು ಆಸ್ಪತ್ರೆ ನಾನೇ ಶಂಕುಸ್ಥಾಪನೆ ಮಾಡಿದ್ದು, ಇವತ್ತು ನಾನೇ ಉದ್ಘಾಟನೆ ಮಾಡಿದ್ದೀನಿ. ಇವರು 4 ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, ಈ 4 ವರ್ಷದಲ್ಲಿ ಏನ್ ಮಾಡಿದ್ರು? ಆಸ್ಪತ್ರೆಗೆ ಏನ್ ಮಾಡಿದ್ರು? ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿದ್ರ? ನಾನು ಘೋಷಣೆ ಮಾಡಿದ್ದೆ, ಪ್ರತಿ ಜಿಲ್ಲೆನಲ್ಲಿ ಒಂದು ಆಸ್ಪತ್ರೆ ಇರಬೇಕು, ಒಂದು ಮೆಡಿಕಲ್ ಕಾಲೇಜ್ ಇರಬೇಕು ಅಂತ ಹೇಳಿ, ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಬೇಕು. ಯಾಕಂತಂದ್ರೆ ಹಳ್ಳಿಗಾಡಿನ ಜನ, ಬಡವರಿಗೂ ಕೂಡ ಗುಣಮಟ್ಟದ ಆರೋಗ್ಯ ಸೇವೆ ದೊರಕಬೇಕು. ಬರೀ ಶ್ರೀಮಂತರು ಸಿಕ್ಕಿದ್ರೆ ಸಾಲದು, ಬಡವರಿಗೂ ಸಿಕ್ಕಬೇಕು. ಬಡವರು ಕೂಡ ಉತ್ತಮವಾದಂಥ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಪಡೆಯಬೇಕು ಅಂತಕ್ಕಂಥ ಉದ್ದೇಶದಿಂದ, ಅದರ ಜೊತೆಗೆ ಬಡವರ ಮಕ್ಕಳು, ಹಳ್ಳಿಯವರ ಮಕ್ಕಳು ಅವರು ಕೂಡ ಡಾಕ್ಟರ್ಗಳಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜು, ಒಂದು ಆಸ್ಪತ್ರೆ, ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇವುಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಈಗಾಗಲೇ 22 ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇನ್ನು ಉಳಿದಿರ್ತಕ್ಕಂಥ ಜಿಲ್ಲೆಗಳಲ್ಲಿಯೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವರ್ಷ 25-26ರಲ್ಲಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೇನೆ, ನಾನು ಬಾಗಲಕೋಟೆ ನಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು, ಕೋಲಾರ, ಮಂಗಳೂರಿನಲ್ಲಿರ್ತಕ್ಕಂಥ ಮಂಗಳೂರು ಜಿಲ್ಲೆನಲ್ಲಿ ಯಾವುದಾದ್ರು ತಾಲೂಕು, ಪುತ್ತೂರಿನಲ್ಲಿ ಗೌರ್ಮೆಂಟ್ ಮೆಡಿಕಲ್, ಯಾಕಂದ್ರೆ ಮಂಗಳೂರಿನಲ್ಲಿ ಅನೇಕ ಕಾಲೇಜುಗಳಿದ್ದಾವೆ, ಆಸ್ಪತ್ರೆಗಳಿದ್ದಾವೆ. ಅದಕ್ಕೋಸ್ಕರ ಪುತ್ತೂರಿನಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜನ್ನು ಮಾಡಬೇಕು.
ಆಸ್ಪತ್ರೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಇದು ಕೋಲಾರದಲ್ಲೂ ಕೂಡ ಮಾಡ್ತೇವೆ, ಬಾಗಲಕೋಟೆನಲ್ಲೂ ಕೂಡ ಮಾಡ್ತೇವೆ, ಉಳಿದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇವೆ. ಅದರಿಂದ ಬಿಜೆಪಿಯವರು ಏನೋ ಕೆಲಸ ಮಾಡದೆ ಅಧಿಕಾರದಲ್ಲಿ ಇದ್ದಾಗ ಬರೀ ಸುಳ್ಳುಗಳನ್ನ ಆರೋಪಗಳನ್ನು ಮಾಡ್ತಕ್ಕಂಥದ್ದು, ಸುಳ್ಳು ಆರೋಪಗಳನ್ನು ಮಾಡ್ತಕ್ಕಂಥದ್ದು, ಸುಳ್ಳು ಆಪಾದನೆಗಳನ್ನು ಮಾಡ್ತಕ್ಕಂಥದ್ದು ಇದು ಬಿಜೆಪಿಯವರ ಹುಟ್ಟು ಗುಣ. ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳೇ ಅವರ ಮನೆ ದೇವರು. ಸುಳ್ಳು ಹೇಳದೆ ಮನೆ ದೇವರು. ಜನರಿಗೆ ಸುಳ್ಳು ಹೇಳಿ ಸುಳ್ಳು ಆಪಾದನೆಗಳನ್ನು ಮಾಡಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಿಂದ ನೀವು ಯಾರು ಕೂಡ ಅವ್ರ ಮಾತುಗಳಿಗೆ ಕಿವಿ ಕೊಡಬಾರದು ಅಂತಕ್ಕಂಥ ಮನವಿಯನ್ನ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜ್ಯ ಹಣಕಾಸಿನ ಪರಿಸ್ಥಿತಿ ಸದೃಢವಾಗಿದೆ. ಆದರೆ ಅವರು ಕೇಂದ್ರ ಸರ್ಕಾರ ಇವತ್ತು GST ರ್ಯಾಷನಲೈಸ್ ಮಾಡಿದ್ದಾರೆ. 2017ರಲ್ಲಿ GST ಜಾರಿ ಬಂತು. 2017 ಯಾರು ಜಾರಿ ಮಾಡಿದವರು? ಇದೇ ನರೇಂದ್ರ ಮೋದಿ ಅವರು. ಅವತ್ತು ರೇಟ್ಗಳನ್ನೆಲ್ಲ ಹಾಕಿದವರು ಯಾರು? ಇದೇ ನರೇಂದ್ರ ಮೋದಿಯವರು. 8 ವರ್ಷಗಳ ಕಾಲ ಆದಮೇಲೆ ಇವತ್ತು ರ್ಯಾಷನಲೈಸ್ ಮಾಡಿ ಬೆನ್ನು ತಟ್ಟುಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. 8 ವರ್ಷಗಳ ಕಾಲ ಜನರಿಂದ ಸುಲಿಗೆಯನ್ನು ಮಾಡಿ ಇವತ್ತು ನಾವು ಏನು ದೊಡ್ಡ ಉಪಕಾರವನ್ನು ಮಾಡಿದ್ದೀವಿ ಈ ದೇಶದ ಜನರಿಗೆ ಅಂತೇಳಿ ಬೆನ್ನು ತಟ್ಟುಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. GST ತೆರಿಗೆಯನ್ನ ಹಾಕಿದವರು ನರೇಂದ್ರ ಮೋದಿಯವರು, ಈ ದೇಶದ ಪ್ರಧಾನಮಂತ್ರಿಗಳು, ಬಿಜೆಪಿ ಸರ್ಕಾರ. ನಮಗೆ ದೊಡ್ಡ ಅನ್ಯಾಯ ಮಾಡ್ತಾ ಇದ್ದಾರೆ. ಇದರಿಂದ ಕರ್ನಾಟಕ ಸರ್ಕಾರ ಸುಮಾರು 15,000 ಕೋಟಿ ರೂಪಾಯಿಗಳನ್ನು ಕಳ್ಕೊಳ್ತಾ ಇದೆ. GSTಯನ್ನು ಸರಳೀಕರಣ ಮಾಡೋದ್ರಿಂದ 15,000 ಕೋಟಿ ವರ್ಷಕ್ಕೆ ನಾವು ಕಳ್ಕೊತಾ ಇದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಏನು ಕಳ್ಕೊಳ್ಳಲ್ಲ, ಯಾಕಂದ್ರೆ ಸೆಸ್ಸು ಸರ್ಚಾರ್ಜ್ಗಳಲ್ಲಿ ವಸೂಲು ಮಾಡ್ಕೊತಾರೆ. ಸೆಸ್ಸು ಸರ್ಚಾರ್ಜ್ಗಳಲ್ಲಿ ವಸೂಲು ಮಾಡ್ಕೊತಾರೆ. ನಮಗೆ ಸೆಸ್ನಲ್ಲಿ ಪಾಲ್ ಕೊಡಲ್ಲ, ಸರ್ಚಾರ್ಜ್ನಲ್ಲಿ ಪಾಲ್ ಕೊಡಲ್ಲ, ಎಲ್ಲನೂ ಅವರೇ ಇಟ್ಕೊಂಡ್ಬಿಡ್ತಾರೆ. ಒಂದು ವರ್ಷಕ್ಕೆ ನಾವು ಕೊಡ್ತಕ್ಕಂಥ ತೆರಿಗೆ, ₹1 ತೆರಿಗೆ ಕೊಟ್ರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು 13-14 ಪೈಸೆ ಮಾತ್ರ. ₹1 ತೆರಿಗೆ ಕೊಟ್ರೆ, ಕರ್ನಾಟಕದಿಂದ ₹1 ತೆರಿಗೆ ಕೊಟ್ರೆ ನಮಗೆ ಬರ್ತಕ್ಕಂಥದ್ದು 14-15 ಪೈಸೆ ಮಾತ್ರ. ಇನ್ನು ಉಳಿದದೆಲ್ಲ ಅವರೇ ಇಟ್ಕೊತಾರೆ. 86 ಪೈಸೆ ಅವರೇ ಇಟ್ಕೊಳ್ತಾರೆ. ನಾವು ತೆರಿಗೆ ವಸೂಲು ಮಾಡಿಕೊಡ್ತಕ್ಕಂಥದ್ದು. ನಮಗೆ ಕೇಂದ್ರ ಸರ್ಕಾರ 15ನೇ ಹಣಕಾಸಿನ ಆಯೋಗದಿಂದ ದೊಡ್ಡ ಅನ್ಯಾಯ ಆಯಿತು. ಯಾಕೆಂದ್ರೆ ಪ್ರತಿ ವರ್ಷ 5 ವರ್ಷಕ್ಕೊಮ್ಮೆ ತೆರಿಗೆ ನಾವು ಏನು ಕಲೆಕ್ಟ್ ಮಾಡ್ತೀವಿ, ಆ ತೆರಿಗೆನಲ್ಲಿ ಕೇಂದ್ರ ಸರ್ಕಾರಕ್ಕೆ ಎಷ್ಟಿರಬೇಕು, ರಾಜ್ಯಗಳಿಗೆ ಎಷ್ಟಿರಬೇಕು ಅಂತೇಳಿ ಫೈನಾನ್ಸ್ ಕಮಿಷನ್ನು ಶಿಫಾರಸು ಮಾಡ್ತದೆ. ಅದರ ಪ್ರಕಾರ 14ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ಪರಿಸ್ಥಿತಿ ಚೆನ್ನಾಗಿತ್ತು. ಆದರೆ 15ನೇ ಹಣಕಾಸು ನರೇಂದ್ರ ಮೋದಿಯವರು ಬಂದ ಮೇಲೆ ಆಗಿರ್ತಕ್ಕಂಥದ್ದು. ಈ 15ನೇ ಹಣಕಾಸಿನ ಆಯೋಗದಿಂದ ನಮಗೆ ನಷ್ಟ ಆಯಿತು.
ಈ ನಷ್ಟದ ಪರಿಹಾರಕ್ಕೋಸ್ಕರ 15ನೇ ಹಣಕಾಸಿನವರು 5,495 ಕೋಟಿ ರೂಪಾಯಿಗಳನ್ನ ನಮಗೆ ವಿಶೇಷ ಅನುದಾನವಾಗಿ ಕೊಟ್ಟಿದ್ರು. ಇವರೆಲ್ಲ ಬಹುಶಃ ಬಹಳ ಜನ ಎಂಪಿಗಳು ಕರ್ನಾಟಕದಿಂದ ಗೆದ್ದೋಗಿದ್ದಾರೆ ಬಿಜೆಪಿಯಿಂದ. ಹೇಳ್ಬೇಕು ಅವರು ಒಂದು ದಿನ ಪಾರ್ಲಿಮೆಂಟ್ನಲ್ಲಿ ಮಾತಾಡಲಿಲ್ಲ. ಒಂದು ದಿನ 5,495 ಕೋಟಿ 6,000 ಕೋಟಿ ಕೆರೆಗಳ ಅಭಿವೃದ್ಧಿಗೆ ಬೆಂಗಳೂರು ನಗರದಲ್ಲಿ, ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ, ಒಟ್ಟು 6,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ರು. ಒಟ್ಟು 11,495 ಕೋಟಿ ಇವತ್ತಿನವರೆಗೂ 1 ರೂಪಾಯಿ ಕೊಡಲಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆ ನಿರ್ಮಲಾ ಸೀತಾರಾಮನ್ ತಮ್ಮ ಆಯವ್ಯಯದಲ್ಲಿ ಹೇಳಿದ್ರು. ಆಯವ್ಯಯ ಮಂಡಿಸಿದಾಗ 2023-24ರಲ್ಲಿ ಆಯವ್ಯಯ ಮಂಡಿಸಿದಾಗ ಹೇಳಿದ್ರು, ನಾವು 5,300 ಕೋಟಿ ರೂಪಾಯಿಯನ್ನ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೊಡ್ತೀವಿ. ಅದು ಬಜೆಟ್ ಅನೌನ್ಸ್ಮೆಂಟ್, ಬಜೆಟ್ ಘೋಷಣೆ. ಆದರೆ ಇವತ್ತಿನವರೆಗೆ 1 ರೂಪಾಯಿ ಕೊಡಲಿಲ್ಲ. ನಾನು 4-5 ಸಾರಿ ಭೇಟಿ ಮಾಡಿ ಪ್ರಧಾನಮಂತ್ರಿಗಳಿಗೆ, ಅಮಿತ್ ಶಾ ಅವರಿಗೆ, ನಿರ್ಮಲಾ ಸೀತಾರಾಮನ್ ಅವರಿಗೆ ಭೇಟಿ ಮಾಡಿ ಹೇಳಿದೆ, ಅಮ್ಮ ಕರ್ನಾಟಕಕ್ಕೆ ಕೊಡಿ, ಇವತ್ತಿನವರೆಗೆ ಕೊಟ್ಟಿಲ್ಲ. ಇಷ್ಟಾದರೂ ಕೂಡ 5,000 ರೂಪಾಯಿಗಳನ್ನು ಕೊಟ್ಟಿದ್ದೇನೆ. 5,000 ಕೋಟಿ 5,000 ಕೋಟಿ ರೂಪಾಯಿಗಳನ್ನ 2024-25ರಲ್ಲಿ ಮತ್ತು 25-26ರಲ್ಲಿ 5,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. ಇಲ್ಲಿವರೆಗೆ 13,000 ಕೋಟಿ ರೂಪಾಯಿಗಳನ್ನ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿದ್ದೇನೆ. 13,000 ಕೋಟಿ ರೂಪಾಯಿಗಳನ್ನ ಹೇಳಿ. ಈಗ ನೀವು ಹೇಳಿ, ನಾವು ಅನ್ಯಾಯ ಮಾಡ್ತಾ ಇದ್ದೀವ? ನಮ್ಮ ಉದ್ದೇಶ ಸಮಾಜದ ಕಟ್ಟಕಡೆಯ ಮನುಷ್ಯ ಸರ್ವರಿಗೂ ಸಮಪಾಲು ಸಿಗ್ಬೇಕು, ಸಮಬಾಳು ಸಿಗ್ಬೇಕು. ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದವ್ರು ಯಾರು? ಯಾರ್ರೀ? ರಾಯರೆಡ್ಡಿ, ಯಡಿಯೂರಪ್ಪ ಮಾಡಿದ್ನ? ಬಸವರಾಜ ಬೊಮ್ಮಾಯಿ ಮಾಡಿದ್ರ? ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಫೋಟೋ ಇರಬೇಕು ಅಂತೇಳಿ ತೀರ್ಮಾನ ಮಾಡಿ ಆದೇಶ ಮಾಡಿದವರು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ. ಬಿಜಾಪುರದ ಮಹಿಳಾ ಯೂನಿವರ್ಸಿಟಿಗೆ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಅಂತ ನಾಮಕರಣ ಮಾಡಿದವರು ಯಾರು? ಯಡಿಯೂರಪ್ಪ ಅಲ್ಲ, ಬಸವರಾಜ ಬೊಮ್ಮಾಯಿ ಅಲ್ಲ. ಯಾವ ನೈತಿಕತೆ ಇದೆ ಇವರಿಗೆ? ಮಾತಾಡ್ಲಿಕ್ಕೆ ಯಾವ ನೈತಿಕತೆ ಇದೆ ಇವರಿಗೆ? ಯಾವುದೇ ನೈತಿಕತೆ ಇಲ್ದೇನೆ ಅಧಿಕಾರದಲ್ಲಿದ್ದಾಗ ಲೂಟಿ ಹೊಡ್ಕೊಂಡು ರಾಜ್ಯನೆಲ್ಲ ದಿವಾಳಿ ಮಾಡಿ ರಾಯರೆಡ್ಡಿ ಹೇಳಿದ್ದಾರೆ 2,017 ಕೋಟಿ 217 ಲಕ್ಷ ಕೋಟಿ 217 ಲಕ್ಷ ಕೋಟಿ ಅಪ್ರೂವ್ ಮಾಡಿದ್ರು. ದುಡ್ಡಿಲ್ದೇನೆ
1,73,000 ಕೋಟಿ 1,73,000 ಕೋಟಿ MLA-ಗಳಿಗೆಲ್ಲ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ದುಡ್ಡೇ ಇಲ್ಲ. ಅವನ್ನೆಲ್ಲ ನಮ್ಮ ತಲೆ ಮೇಲೆ ಒರೆಸ್ಬಿಟ್ಟು ಹೋದ್ರು. ಅದನ್ನೆಲ್ಲ ತೀರಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಬಿದ್ದಿದೆ. ಅವೆಲ್ಲ ಇವತ್ತು ಅಪ್ಪರ್ ಕೃಷ್ಣಕ್ಕೆ ಸುಮಾರು 70 ರಿಂದ 80 ಸಾವಿರ ಕೋಟಿ 70 ರಿಂದ 80 ಸಾವಿರ ಕೋಟಿಯನ್ನ ನಾವು ಮಾಡ್ತೇವೆ, ರೈತರಿಗೆ ಪರಿಹಾರ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ. ಈ ಸಾರಿ ಮಳೆ ಆಯಿತು, ಮಳೆ ಜಾಸ್ತಿ ಆಗಿದೆ. ಹೆಚ್ಚಾಗಿ 95% ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಆಗಿದೆ. 95% ಉತ್ತರ ಕರ್ನಾಟಕ ಸುಮಾರು 10 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಬೆಳೆ ಹಾನಿಯಾಗಿದೆ. ನಾವು ತೀರ್ಮಾನ ಮಾಡಿದ್ದೀವಿ. ನಾನು 4 ಜಿಲ್ಲೆಗಳಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ಮಾಡಿದೆ. ಬೀದರ್, ಯಲಬುರ್ಗಾ, ಯಾದಗಿರಿ ಮತ್ತು ವಿಜಯಪುರ 4 ಜಿಲ್ಲೆಗಳನ್ನು ಮಾಡಿದೆ. ಅವತ್ತು ಘೋಷಣೆ ಮಾಡಿದ್ದೀನಿ. 8,500 ಕೋಟಿ 8,500 ರೂಪಾಯಿ 8,500 ರೂಪಾಯಿಯನ್ನ ಹೆಚ್ಚುವರಿಯಾಗಿ ಕೊಡ್ತೇನೆ. NDRF ನಲ್ಲಿ ಬರೋದು ಜೊತೆಗೆ ಪ್ರತಿ ಖುಷ್ಕಿ ಜಮೀನಿಗೆ, ನೀರಾವರಿ ಜಮೀನಿಗೆ, ಬಹು ಬೆಳೆಗೆ 8,500 ರೂಪಾಯಿಗಳನ್ನು ಕೊಡ್ತೇನೆ ಅಂತ ಹೇಳಿದ್ದೇನೆ. ಖುಷ್ಕಿ 1 ಎಕರೆ ಖುಷ್ಕಿ ಜಮೀನು ನಲ್ಲಿ ಯಾರು ಬೆಳೆ ಹಾನಿ ಆಗಿದೆ ಅವರಿಗೆ 1 ಹೆಕ್ಟೇರ್ ಪ್ರದೇಶಕ್ಕೆ 17,000 ರೂಪಾಯಿ ಬರ್ತದೆ. ನೀರಾವರಿ ಜಮೀನಿಗೆ 1 ಹೆಕ್ಟೇರ್ ಜಮೀನಿಗೆ ಬೆಳೆ ಹಾನಿ ಆಗಿದ್ರೆ 21,500 ರೂಪಾಯಿ ಬರುತ್ತದೆ. ಜೊತೆಗೆ ಮಲ್ಟಿ ಪೆರೇನಿಯಲ್ ಕ್ರಾಪ್ಸ್ ಇವಕ್ಕೆ ಬೆಳೆ ಹಾನಿ ಆಗಿದ್ರೆ 1 ಹೆಕ್ಟೇರ್ಗೆ 31,000 ರೂಪಾಯಿ ಬರ್ತದೆ. 31,000 ರೂಪಾಯಿ ಬರ್ತದೆ. ಇದನ್ನ ಯಾರು ಕೊಡ್ತಾರೆ? ನಮ್ಮ ಸರ್ಕಾರ ಅಲ್ಲ, ದಿವಾಳಿ ಆಗಿರೋ ಸರ್ಕಾರದಲ್ಲಿ ಕೊಡ್ಲಿಕ್ಕೆ ಸಾಧ್ಯನಾ? ದುಡ್ಡಿಲ್ಲದೆ ಹೋದ್ರೆ ಕೊಡಲಿಕ್ಕೆ ಸಾಧ್ಯನಾ? ನಾನು ಘೋಷಣೆ ಮಾಡಿದ್ದೀನಿ. ಸುಮಾರು 2,000 ಕೋಟಿ ರೂಪಾಯಿಗಳು ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ ಮೇಲೆ ಅನೇಕ ತಜ್ಞರ ಅಭಿಪ್ರಾಯಗಳು, ವರದಿಗಳು ಬಂದಿದ್ದಾವೆ. ಅವೆಲ್ಲ ಹೇಳಿದ್ದಾರೆ. ಇವತ್ತು ಪರ್ ಕ್ಯಾಪಿಟಾ ಇನ್ಕಮ್, ತಲಾ ಆದಾಯ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1. ಕರ್ನಾಟಕ ನಂಬರ್ 1 ತಲಾ ಆದಾಯದಲ್ಲಿ. 2013-14ರಲ್ಲಿ 1,01,000 ರೂಪಾಯಿ ಇತ್ತು. ಇವತ್ತು 2,04,000 ರೂಪಾಯಿ. ಜನರ ಕೈಗೆ ದುಡ್ಡು ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಹಣ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು. ಅದು ಮಾಡೋದರಿಂದ ಉತ್ಪಾದನೆನೂ ಜಾಸ್ತಿ ಆಯಿತು, ಉದ್ಯೋಗನೂ ಜಾಸ್ತಿ ಆಯಿತು, ಮತ್ತೆ ತೆರಿಗೆನೂ ಕೂಡ ಜಾಸ್ತಿ ರಾಜ್ಯಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಅದರಿಂದ ನಾವು ಇವತ್ತು ಕರ್ನಾಟಕ ರಾಜ್ಯ ಸುಸ್ಥಿರವಾಗಿದೆ ಅಂತಕ್ಕಂಥದ್ದು ತಾವೆಲ್ಲ ತಿಳ್ಕೋಬೇಕಾಗ್ತದೆ. ನಾವು ಏನು ಕೊಟ್ಟಿದ್ದೀವಿ ಮಾತುಗಳನ್ನ, ಆ ಮಾತುಗಳನ್ನ ತಪ್ಪದೆ ನಡೆಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ, ನುಡಿದಂತೆ ನಡೀತೇವೆ.
ಮಾತು ಕೊಟ್ಟಂತೆ ನಡೀತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನೀವೇನು ವಿಶ್ವಾಸ ಇಟ್ಟಿದ್ರಿ, ವಿಶ್ವಾಸ ಇಟ್ಟು ಆಶೀರ್ವಾದ ಮಾಡಿದ್ರಿ, ನಾವು ಎಲ್ಲ ಈ ರಾಜ್ಯದ ಎಲ್ಲ ಬಡವರಿಗೆ, ಯಾವುದೇ ಧರ್ಮ, ಯಾವುದೇ ಜಾತಿ ಸೇರಿರ್ತಕ್ಕಂಥ ಬಡವರು, ಯಾವುದೇ ಪಕ್ಷಕ್ಕೆ ಸೇರಿರ್ತಕ್ಕಂಥ ಬಡವರು, ಬಿಜೆಪಿ ಬಡವರು ನಮ್ಮ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗಿಲ್ವಾ? ಹಿಂದೂಗಳಾಗಿಲ್ವಾ? ಮುಸಲ್ಮಾನರಾಗಿಲ್ವಾ? ಕ್ರಿಶ್ಚಿಯನ್ರಾಗಿಲ್ವಾ? ಜೈನರಾಗಿಲ್ವಾ? ಬೌದ್ಧರಾಗಿಲ್ವಾ? ಎಲ್ಲ ಆಗಿದ್ದಾರೆ. ಅದರಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಸಮಾನತೆಯನ್ನು ಹೋಗಲಾಡಿಸಬೇಕು, ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಏನು ಬಸವಣ್ಣವರು ಹೇಳಿದ್ರು, ವರ್ಗರಹಿತ, ಜಾತಿ ರಹಿತ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಮೌಢ್ಯಗಳು ಇಲ್ಲದೇ ಇರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಮೂಢನಂಬಿಕೆಗಳು ಇಲ್ಲದೇ ಇರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಆಮೇಲೆ ಯಲಬುರ್ಗಾದಲ್ಲಿ ಕೆರೆ ತುಂಬಿಸ್ತಕ್ಕಂಥ ಕೆಲಸ ನೀನ್ ಬರ್ಕೊಟ್ಟ. ಯಲಬುರ್ಗಾ ತಾಲೂಕು ಅಲ್ಲಿ ನದಿ ಇಲ್ಲ ಅಂತೇಳಿ ಕೆರೆ ತುಂಬಿಸ್ತಕ್ಕಂಥ ಕೆಲಸವನ್ನ ಸುಮಾರು 650 ಕೋಟಿ 34 ಕೆರೆಗಳು ಅದನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ನೋಡಿ, ಇವೆಲ್ಲ ಈಗ ಗಂಗಾವತಿನಲ್ಲಿ ಕೆರೆ ತುಂಬಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆಗಿದೆಯಲ್ಲ, ಇವೆಲ್ಲ ಏನ್ರಪ್ಪ MDಗಳು ಗಂಗಾವತಿಯಲ್ಲಿ ಕೆರೆ ತುಂಬಿಸ್ತಕ್ಕಂಥದ್ದು ನೀವೇ ಮಾಡ್ತಾ ಇದ್ದೀರಾ? ಉದ್ಘಾಟನೆ ಆಯ್ತಲ್ಲ ಇವತ್ತು. ಇನ್ನೊಂದು ಇವತ್ತು ಶಂಕುಸ್ಥಾಪನೆ ಆಗಿದೆ. ಮುಕ್ಕುಂಬಿ ಕೆರೆ ಶಂಕುಸ್ಥಾಪನೆ ಮಾಡಿದ್ದೇವೆ. ಆದ್ರಿಂದ ಯಾವ್ದಾದ್ರು ಅಭಿವೃದ್ಧಿ ಕೆಲಸಗಳು ನಿಲ್ಲಿಸಿದೀವ? ಕಾಂಗ್ರೆಸ್ ಸರ್ಕಾರ ಮಾತ್ರ. ಈಗ ನಾನು ಹಿಂದೆ 2013ರಿಂದ 2018ರವರೆಗೆ ಇದ್ದಾಗ ಏನ್ ರಸ್ತೆಗಳಿಗೆಲ್ಲ ನಾವು ಮಾಡಿದ್ದೋ ಆ ರಸ್ತೆಗಳು ಬಿಟ್ರೆ ಮತ್ತೆ ಒಂದು ಇಡೀ ಮಣ್ಣು ಕೂಡ ಹಾಕಿಲ್ಲ. ರಸ್ತೆಗಳಿಗೆ ಒಂದು ಇಡೀ ಮಣ್ಣು ಕೂಡ ಹಾಕಿಲ್ಲ. ಇವರು ಬಿಜೆಪಿಯವರು ಮನೆ ಇದ್ದಾರಲ್ಲ, ಇವರು ಬರೀ ಸುಳ್ಳು ಹೇಳ್ಕೊಂಡು ಅಪಪ್ರಚಾರ ಮಾಡ್ಕೊಂಡು ಬರೀ ಸುಳ್ಳು ಹೇಳೋದು ಅಷ್ಟೇ, ಆರೋಪಗಳನ್ನು ಮಾಡೋದು. ಯಾಕಂತಂದ್ರೆ ಈ ಅಶೋಕ ಇದ್ದಾರಲ್ಲ, ಈ ವಿರೋಧ ಪಕ್ಷದ ನಾಯಕ, ಅವರು ಬಿಜೆಪಿಯವರು ಏನ್ ಬರ್ಕೊಡ್ತಾರೆ ಅದನ್ನು ಓದೋದು ಅಷ್ಟೇ. RSSನವರು ಏನ್ ಬರ್ಕೊಡ್ತಾರೆ ಅದು ಓದೋದು, ಅದು ಬಿಟ್ಟರೆ ಬೇರೆ ಏನು ಮಾಡಲ್ಲ. ಅದರಿಂದ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಬಿಜೆಪಿಯವರ ಮಾತುಗಳಿಗೆ ಕಿವಿ ಕೊಡಬೇಡಿ. ಇದು ನಿಮ್ಮ ಸರ್ಕಾರ, ಜನರ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ನಿಮ್ಮ ಸರ್ಕಾರ, ಜನತೆಯ ಸರ್ಕಾರ. ಜನರ ಆಶೀರ್ವಾದ ನಮ್ಮ ಮೇಲೆ ಇರೋವರೆಗೆ ನಾವು ಜನಪರವಾದಂಥ ಕೆಲಸಗಳನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಬಹಳಷ್ಟು ವಿಚಾರಗಳಿದ್ದಾವೆ ಹೇಳಲಿಕ್ಕೆ, ಆ ವಿಚಾರಗಳನ್ನೆಲ್ಲ ಹೇಳಲಿಕ್ಕೆ ಹೋಗಲ್ಲ. ಆಗಲೇ ಊಟದ ಸಮಯ ಆಗಿದೆ. ಬಹಳ ಜನ ಊರುಗಳಿಗೆ ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ, ಊರುಗಳಿಗೆ ಖಾಲಿ ಮಾಡಿಬಿಟ್ಟಿದ್ದಾರೆ. ಅದರಿಂದ ನನ್ನ ಭಾಷಣವನ್ನು ಮೊಟಕುಗೊಳಿಸಿ
ಕರ್ನಾಟಕದ ಜನರ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನ ನಾವು ಇಲ್ಲಿವರೆಗೆ ಮಾಡಿದ್ದೇವೆ, ಮುಂದೆನೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಎಲ್ಲರ ಅಪಾರವಾದಂತ ಪ್ರೀತಿಯನ್ನ, ಅಭಿಮಾನವನ್ನ ಕೊಪ್ಪಳ ಜಿಲ್ಲೆಯ ಜನ ತೋರಿಸ್ತಾರೆ. ಅದಕ್ಕಾಗಿ